ಯಡಿಯೂರಪ್ಪನವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರುಗಳಾದಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೆಯೇ ಸಹ ಉಸ್ತುವಾರಿಗಳಾದ ಸುಧಾಕರ್ ರೆಡ್ಡಿ ಅವರನ್ನ ಒಳಗೊಂಡಂತ ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು ಒಳಗೊಂಡಂತ ಕೋರ್ ಕಮಿಟಿ ಪ್ರಚಲಿತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೇವೆ. ಬಹಳ ಆತಂಕ ತರುವ ವಿಷಯ ಏನು ಅಂದ್ರೆ, ಜನವರಿ 1ನೇ ತಾರೀಕು ಬಳ್ಳಾರಿಯಲ್ಲಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ನಡೆಸಿದ್ದು, ಸಾವಿರಾರು ಜನ ಬಂದು ದಾಳಿ ನಡೆಸಿ ಗನ್ನಲ್ಲಿ ಫೈರಿಂಗ್ ಮಾಡಿ ಒಬ್ಬ ರಾಜಶೇಖರ್ ಅಂತಕ್ಕಂಥ ಒಬ್ಬ ಸ್ಥಳೀಯರೊಬ್ಬರು ಹತ್ಯೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹಿಂಸಾಕೃತ್ಯ ನಡೆಸೋದಕ್ಕೇನೆ ವ್ಯಾಪಕವಾಗಿರೋ ಸಿದ್ಧತೆಗಳನ್ನು ಮಾಡಿಕೊಂಡು ಬೀರ್ ಬಾಟ್ಲುಗಳು, ಸೋಡಾ ಬಾಟ್ಲುಗಳು, ಮಾರಕ ಆಯುಧಗಳನ್ನೆಲ್ಲ ಇಟ್ಕೊಂಡು ಸಾರ್ವಜನಿಕವಾಗಿಯೇ ಮನೆಯನ್ನ ಗುರಿಯಾಗಿಟ್ಕೊಂಡು ಪಿಸ್ತೂಲ್ನಿಂದ ಶೂಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಈ ಎಲ್ಲ ಘಟನೆಗಳ ಬಗ್ಗೆ ಕಳವಳವನ್ನ ಕೋರ್ ಕಮಿಟಿ ವ್ಯಕ್ತಪಡಿಸ್ತು. ಇದು ಒಂದು ರೀತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ, ನಾವ್ಯಾವುದೋ ಚಲನಚಿತ್ರಗಳಲ್ಲಿ ನೋಡ್ತಾ ಇದ್ವಿ, ಬಿಹಾರದಲ್ಲಿ ಎಲ್ಲೋ ಸುದ್ದಿ ಆಗೋದನ್ನ ಕೇಳ್ತಾ ಇದ್ವಿ. ಈ ತರ ಸುದ್ದಿ ಆಗೋದನ್ನ ಬಿಹಾರ ಎಲ್ಲ ನಿಯಂತ್ರಣಕ್ಕೆ ಬಂದಿದೆ. ಉತ್ತರ ಪ್ರದೇಶ ಅಂತೂ 100% ಶಾಂತಿಯುತ ರಾಜ್ಯ ಆಗಿದೆ. ಆದರೆ ಕರ್ನಾಟಕ ಅತ್ಯಂತ ಶಾಂತಿಯುತ ರಾಜ್ಯವಾಗಿದ್ದಂಥ ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಗೊಂಡಾ, ಮಾಫಿಯಾ, ಮಾದಕ ವಸ್ತುಗಳ ರಾಜ್ಯವಾಗಿ ಬದಲಾಗ್ತಾ ಇರೋದು ದುರದೃಷ್ಟಕರ. ಇದರಿಂದ ದೊಡ್ಡ ಷಡ್ಯಂತ್ರ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಇಡೀ ಘಟನೆಗೆ ಪ್ರಚೋದಿಸಿರೋದು ಮತ್ತು ದಾಳಿಯ ನೇತೃತ್ವವನ್ನು ವಹಿಸಿರೋದು ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೇ ನಾವು ನೋಡಿದ್ದೇವೆ. ರಾಜ್ಯ ಸರ್ಕಾರದ ಕಡೆಯಿಂದ ನಡೆಸ್ತಕ್ಕಂಥ ಯಾವುದೇ ತನಿಖೆ ನ್ಯಾಯಯುತವಾಗಿರುತ್ತೆ, ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ. ಒಬ್ಬನ ಹತ್ಯೆ ಆದರೂ ಕೂಡ ಸಾರ್ವಜನಿಕವಾಗಿ ದಾಳಿಯಾಗಿ ಸಿನಿಮೀಯ ರೀತಿಯಲ್ಲಿ ಗುಂಡು ಹಾರಿಸಿರೋದು ಕಂಡು ಬಂದರೂ ಕೂಡ ಸರ್ಕಾರ ಕಾಜಿ ನ್ಯಾಯ ಮಾಡ್ತಾ ಇದೆ, ಕಾಂಗ್ರೆಸ್ ಕಾಜಿ ನ್ಯಾಯ ಮಾಡ್ತಾ ಇದೆ. ದಾಳಿಯಾಗಿದ್ದು ಬಿಜೆಪಿ ಶಾಸಕರ ಮನೆ ಮೇಲೆ ಕೇಸ್ ಹಾಕಿರೋದು ಬಿಜೆಪಿ ಕಾರ್ಯಕರ್ತರಿಗೆ, ಮತ್ತು ಕಾಜಿ ನ್ಯಾಯ. 16 ಜನ ಕಾಂಗ್ರೆಸ್ನವರಿಗೆ ಅರೆಸ್ಟ್ ಮಾಡಿದೀವಿ, 11 ಜನ ಬಿಜೆಪಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ನಾನು ಕೇಳಕ್ ಬಯಸ್ತೇನೆ, ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಶಾಸಕರ ಮನೆ ದಾಳಿಗೆ ಹೋಗಿದ್ರಾ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳೊಂದಿಗೆ ಶಾಸಕರ ನೇತೃತ್ವದಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ದಾಳಿ ಬಂದಿದ್ರ? ಇಲ್ಲಿ ಸ್ಪಷ್ಟ ಆಗತ್ತೆ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿರೋದು, ಅವರ ಹತ್ಯೆಗೆ ಪ್ರಯತ್ನ ಮಾಡಿರೋದು ಮತ್ತು ಆ ಹತ್ಯೆಯ ಟಾರ್ಗೆಟ್ ಜನಾರ್ದನ್ ರೆಡ್ಡಿ ಅವರು ಗುರಿ ತಪ್ಪಿ ಕಾಂಗ್ರೆಸ್ ಕಾರ್ಯಕರ್ತ ಹತ್ಯೆ ಆಗಿರೋದು. ಇದೆಲ್ಲ ನೋಡಿದಾಗ ಇದಕ್ಕೆ ಸಿಬಿಐ ತನಿಖೆ ಸೂಕ್ತ ಅಂತಕ್ಕಂಥ ತೀರ್ಮಾನಕ್ಕೆ ಕೋರ್ ಕಮಿಟಿ ಬಂದಿದೆ. ರಾಜ್ಯ ಕೋರ್ ಕಮಿಟಿ ಸಿಬಿಐ ತನಿಖೆಗೆ ಆಗ್ರಹಿಸಿ ನಿರ್ಣಯವನ್ನ ಕೈಗೊಂಡಿದೆ. ಇದ್ರ ಜೊತೆಗೆ 4 ವಿಧಾನ ಪರಿಷತ್ತಿನ ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರಗಳ ಚುನಾವಣೆ, ಅದಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಆಕಾಂಕ್ಷಿಗಳ ಕುರಿತಾಗಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಗೋವಿಂದ್ ಕಾರಜೋಳರು, ನಾನು ಎಲ್ಲ ತಂಡಗಳ ಪ್ರವಾಸವನ್ನು ಮಾಡಿದ್ವಿ. ನಳಿನ್ ಕುಮಾರ್ ಕಟೀಲ್ರು ಎಲ್ಲ ಆ ತಂಡಗಳ ಪ್ರವಾಸ ಮಾಡಿ ವರದಿಯನ್ನು ಕೊಟ್ಟಿದ್ದೇವೆ. ಆ ವರದಿಯನ್ನು ಆಧರಿಸಿ ಎನ್ಡಿಎ ಘಟಕದ ಭಾಗ ಆಗಿರ್ತಕ್ಕಂಥ ಜನತಾದಳದ ಜೊತೆಗೂ ಸಮಾಲೋಚನೆ ಮಾಡಿ ಶೀಘ್ರಾತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡ್ಗೆ ಬಿಜೆಪಿ
ಅಭ್ಯರ್ಥಿ ಆಕಾಂಕ್ಷಿಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಆ ಕಳಿಸ್ಕೊಡುವಂತ ಅಧಿಕಾರವನ್ನ JDS ಜೊತೆಗೆ ಮಾತಾಡುವಂತ ಅಧಿಕಾರವನ್ನ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಕೋರ್ ಕಮಿಟಿ ಕೊಟ್ಟಿದೆ. ಇದಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ 2 ವರ್ಷದಲ್ಲಿ 11,000 ಕೋಟಿ ರೂಪಾಯಿ ಹಣವೇ ನಾಪತ್ತೆ. 11 ರೂಪಾಯಿ ಅಲ್ಲ, 11,000 ರೂಪಾಯಿ ಅಲ್ಲ, 11,000 ಕೋಟಿ ರೂಪಾಯಿ ಹಣ ನಾಪತ್ತೆ. ಸುರೇಶ್ ಕುಮಾರ್ ಅವರು ಹೇಳಿದಂತೆ ಹೈದರಾಲಿ ಲೆಕ್ಕ, ಬಡವರಿಗೆ ಕೊಡಬೇಕಾದಂತ, ಬಡ ಮಹಿಳೆಯರಿಗೆ ಕೊಡಬೇಕಾದಂತ ದುಡ್ಡಿನಲ್ಲಿ ಹೈದರಾಲಿ ಲೆಕ್ಕ ಮಾಡಿ ಹಣ ನುಂಗಿರುವಂತ ಸರ್ಕಾರದ ನೀತಿಯ ವಿರುದ್ಧ ಬ್ರಾಂಡ್ ಬೆಂಗಳೂರು ಅದು ಡ್ರಗ್ಸ್ ಬೆಂಗಳೂರಾಗಿ, ಬಾಂಗ್ಲಾ ನಿವಾಸಿಗಳ ಬೆಂಗಳೂರಾಗಿ, ಕೊಲೆ ಅತ್ಯಾಚಾರದ ಬೆಂಗಳೂರಾಗಿ, $750 ಪ್ರಯಾಣ ಮಾಡೋದಕ್ಕೆ 86 ನಿಮಿಷ ತಗೊಳ್ಳುವಂತ ಬೆಂಗಳೂರಾಗಿ, ಬ್ಯಾಡ್ ಬೆಂಗಳೂರಾಗಿ ಪರಿವರ್ತನೆ ಮಾಡ್ತಿರ್ತಕ್ಕಂಥ ಈ ಕಾಂಗ್ರೆಸ್ ನೀತಿಯ ವಿರುದ್ಧ ಬೆಂಗಳೂರು ಅಂದ್ರೆ ಅದು ಕೆಂಪೇಗೌಡರ ಬೆಂಗಳೂರು, ಕಾಂಗ್ರೆಸ್ ಕೈನಲ್ಲಿ ಅದು ಬ್ಯಾಡ್ ಬೆಂಗಳೂರಾಗಿ ಬದಲಾಗಿದೆ. ನಾವೀಗ ಬೆಂಗಳೂರು ಉಳಿಸ್ಬೇಕಾಗಿದೆ, ಸೇವ್ ಬೆಂಗಳೂರು, ನಾವು ಬೆಂಗಳೂರು ಉಳಿಸ್ಬೇಕಾಗಿದೆ. ಈ ವಿಷಯವನ್ನು ಆಧರಿಸಿ ಬಗರುಕುಂ ಸಾಗುವಳಿ, BPL ಕಾರ್ಡು ರದ್ದುಪಡಿಸಿರೋದು, ಅತಿವೃಷ್ಟಿ ಪರಿಹಾರವನ್ನು ಸಮರ್ಪಕವಾಗಿ ವಿತರಣೆ ಮಾಡದೇ ಇರೋದು, MSPಯನ್ನ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿದ್ರು ಕೂಡ ಖರೀದಿ ಕೇಂದ್ರವನ್ನ ನೆಪ ಮಾತ್ರಕ್ಕೆ ತೆರೆದು ಅದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಕ್ಲೋಸ್ ಮಾಡಿರೋದು ಇತ್ಯಾದಿ ಎಲ್ಲ ವಿಷಯವನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟವನ್ನು ಸಂಘಟಿಸುವಂತ ಚರ್ಚೆಯನ್ನು ನಡೆಸಿದ್ದೇವೆ. ಈ ಎಲ್ಲದರ ಅಂತಿಮ ಯೋಜನೆಯನ್ನು ತಯಾರಿಸಿ ನಾವು ಹೋರಾಟಕ್ಕೆ ಇಳಿತೇವೆ. ಕರ್ನಾಟಕ ಉಳಿಸಿ, ಕಾಂಗ್ರೆಸ್ ತೊಲಗಿಸಿ, ಬೆಂಗಳೂರು ಸೇವ್ ಬೆಂಗಳೂರು, ಬೆಂಗಳೂರು ಉಳಿಸಿ, ಕೆಟ್ಟ ಜನರಿಂದ ಬೆಂಗಳೂರು ಉಳಿಸಿ ಅಂತ ಹೇಳಿ, ಕೆಟ್ಟ ಸರ್ಕಾರದಿಂದ ಕೆಟ್ಟ ಜನರಿಂದ ಬೆಂಗಳೂರು ಉಳಿಸಿ, ಇದು ನಮ್ಮ ಹೋರಾಟ. ಮತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ಮುಂಬರುವ ಉಪಚುನಾವಣೆಗೆ ಸಂಬಂಧಿಸಿದಂತೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಅದಕ್ಕೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರ ಜೊತೆ ಸಮಾಲೋಚನೆ ಮಾಡಿ ಅಭ್ಯರ್ಥಿ ಕುರಿತಾಗಿ, ಅಲ್ಲಿ ವಾತಾವರಣ ನಿರ್ಮಾಣ ಮಾಡುವ ಕುರಿತಾಗಿ, ಈ ಎಲ್ಲ ವಿಷಯಗಳ ಕುರಿತಂತೆ ನಾವು ಚರ್ಚೆಯನ್ನು ನಡೆಸಿದ್ದೇವೆ. ಪಾರ್ಲಿಮೆಂಟರಿ ಬೋರ್ಡ್ಗೆ JDS ಜೊತೆ ಸಮಾಲೋಚನೆ ಮಾಡಿ ರೆಕಮೆಂಡ್ ಮಾಡುವ ಅಧಿಕಾರವನ್ನ ರಾಜ್ಯಾಧ್ಯಕ್ಷಿ ಕೊಟ್ಟಿದ್ದು. ಅದನ್ನು ಚರ್ಚೆ ನಡೆಸಿ ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಮುಖ್ಯ ಆಗಲ್ಲ, ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ತುಂಬಾ ಜನ ರಾಜ ಮಹಾರಾಜರು ಆಳು ಹೋಗಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತರ ದೂರಗಾಮಿ ಯೋಜನೆಗಳನ್ನ ರೂಪಿಸಿ ಹೆಸರು ಪಡ್ಕೊಂಡವ್ರು ಇಲ್ಲ. ಎಷ್ಟು ದಿನ ಇದ್ರು ಅನ್ನೋದು ದಾಖಲೆಯೋ, ಏನ್ ಮಾಡಿದ್ರು ಅನ್ನೋದು ದಾಖಲೆನೋ. ಅತಿ ಹೆಚ್ಚು ಸಾಲ ಮಾಡೋದು ಸಿದ್ದರಾಮಯ್ಯನವ್ರ ದಾಖಲೆಗೆ ಸೇರುತ್ತೆ ಅಂದ್ರೆ ಅದನ್ನ ಅವ್ರು ತಗೊಂಡ್ಲಿ. ಅವ್ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋದು ಅವರಿಗೆ ಸಂತೋಷ ಪಡೋ ಸಂಗತಿ ಆದ್ರೆ ಸಂತೋಷ ಪಡ್ಲಿ. ಅತಿ ಹೆಚ್ಚು ಡ್ರಗ್ಸು ಜಪ್ತಿಯಾಗಿ ಚಂದದ ಬೀಡು, ಗಂಧದ ನಾಡು, ಅದು ಮಾದಕ ವಸ್ತುಗಳ ನಾಡನ್ನಾಗಿ ಪರಿವರ್ತಿಸೋದಕ್ಕೆ
ನಾವು ಸಹಕಾರಿಯಾಗಿದ್ದೀವಿ ಅಂತ ಆ ಸರ್ಕಾರ ಹೆಮ್ಮೆ ಪಡೋದಾದ್ರೆ ಹೆಮ್ಮೆ ಪಡ್ಲಿ. ಕೊಲೆ ಅತ್ಯಾಚಾರದ ಕಾರಣಕ್ಕೆ ನಿತ್ಯ ನಮ್ಮ ಸರ್ಕಾರ ಸುದ್ದಿಯಲ್ಲಿದೆ, ದರೋಡೆ ಕಾರಣಕ್ಕೆ ಸುದ್ದಿಯಲ್ಲಿದೆ ಅನ್ನೋದಾದ್ರೆ ಅವರು ಸಂತೋಷ ಪಡ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಡವರ ದುಡ್ಡು ತಿಂದು ಮಂತ್ರಿ ರಾಜೀನಾಮೆ ಕೊಡಬೇಕಾದಂತ ದುಸ್ಥಿತಿ ಬಂತು ಅಂದ್ರೆ ಅವರು ಹೆಮ್ಮೆ ಪಡ್ಲಿ. ಅದಕ್ಕೆ ಅವರಿಗೆ ನವಿಲುಗಿರಿಯನ್ನ ಸಿಕ್ಕಿಸ್ಕೊಳ್ಳಿ. ಹಲವು ಮಂತ್ರಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಆದ್ರೂ ನಾವು ಬಂಡತನದಿಂದ ಇದೀವಿ, 60% ಕಮಿಷನ್ಗೆ ಏರಿಸಿದೀವಿ ಅನ್ನೋ ಸಾಧನೆ ಏನಾದಾದ್ರೆ ಅದನ್ನ ತಾಮ್ರ ಪತ್ರದಲ್ಲಿ ಇಲ್ಲದೆ ಇದ್ರೆ ಅವರು ಚಿನ್ನದ ಪತ್ರದಲ್ಲೇ ಬರೆಸಿ ಇಟ್ಕೊಂಡ್ಲಿ. ಇವೆಲ್ಲವನ್ನು ನಾವು ಮಾಡಿದ್ದೇವೆ ಅನ್ನೋದನ್ನ ಚಿನ್ನದ ಪತ್ರದಲ್ಲಿ ಇಟ್ಕೊಂಡು ಅದನ್ನ ಹೆಮ್ಮೆ ಪಡ್ಲಿ. ಅತಿ ಹೆಚ್ಚು ಅವಧಿಯಲ್ಲಿ ನೀವು ಕುರ್ಚಿಲಿ ಕುಂತಿದ್ದೀರಿ. ಅತಿ ಹೆಚ್ಚು ಭ್ರಷ್ಟಾಚಾರದ ಹಗರಣಗಳು, ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು, ಅತಿ ಹೆಚ್ಚು ಅತ್ಯಾಚಾರ, ಅತಿ ಹೆಚ್ಚು ಆತ್ಮಹತ್ಯೆ, ಅತಿ ಹೆಚ್ಚು ದರೋಡೆ, ಇವೆಲ್ಲವೂ ಕೂಡ ತಮ್ಮ ಹೆಗ್ಗಳಿಕೆಯ ಗುರುತುಗಳು. ನಿಮಗೆ ಅಭಿನಂದನೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.